ಪಿಂಚಣಿ ಹೋರಾಟಗಾರರು, ಪೆನ್ಷನ್ ಹೋರಾಟಗಾರರು, 60 ವರ್ಷ ಮೇಲ್ಪಟ್ಟ ಯುವ ಹೋರಾಟಗಾರರು ಅಂತಲೇ ಹೇಳ್ಬೋದು. ತಮ್ಮೆಲ್ಲರಿಗೂ ಅದರ ಸ್ವಾಗತವನ್ನ ಮತ್ತೊಮ್ಮೆ ಬಯಸ್ತಾ ಇದ್ದೀನಿ. ಮುಖ್ಯವಾಗಿ ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಹೋರಾಟದಲ್ಲೂ ಹೇಳಿದ್ದನ್ನೇ ಹೇಳ್ತಾ ಏನಪ್ಪ ಯಾವಾಗಲೂ ಒಂದೇ ಹೇಳ್ತಾರೆ ಅಂತ ಅನ್ನೋದು ತಮ್ಮೆಲ್ಲರಿಗೂ ಬೇಜಾರಾಗಿರ್ಬೋದು. ಆದರೆ ಹೊಸ ವಿಷಯಗಳು, ಹೊಸ ವರ್ಷ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವಲ್ಲ, ಹ್ಯಾಪಿ ನ್ಯೂ ಇಯರ್ಗೆ ಏನ್ ಬಂದಿದೆ ನಮಗೆ? ಶುಭ ಸುದ್ದಿ ಏನ್ ಬಂದಿದೆ? ಏನು ಬಂದಿಲ್ಲ. ನಮಗೆ ಶುಭ ಸುದ್ದಿ ಬರ್ಬೇಕಂತಂದ್ರೆ ನಮ್ಮ ಪೆನ್ಷನ್ ಹೋರಾಟದಲ್ಲಿ ಏನು ಜಯಗಳಿಸ್ತೀವಿ ಆವತ್ತೇ ನಮಗೆ ಎಲ್ಲಾ ಶುಭಾಶಯಗಳು, ಶುಭ ಸಂದರ್ಭಗಳು, ಶುಭಾಕಾಂಕ್ಷೆಗಳೆಲ್ಲ ಬರೋದು. ಅದಕ್ಕೋಸ್ಕರ ಆದ್ರೆ ನಾವು ಹೋರಾಟ ಏನಿದೆ ಸಂಘಟನೆ ಮುಖಾಂತರ, ಸಂಘಟನೆ ಇದ್ರೆ ಸಂಘರ್ಷ ಇದ್ದೇ ಇರುತ್ತೆ. ಸಂಘರ್ಷ ಇರೋ ಕಡೆ ಹೋರಾಟ, ಸಂಘಟನೆ ಇದ್ದೇ ಇರುತ್ತೆ. ಇದು ಒಂದಿನದ್ದು 2 ದಿನದ್ದಲ್ಲ ಸ್ನೇಹಿತರೆ, ಇದು ನಿರಂತರವಾದ ಒಂದು ಪ್ರತಿಕ್ರಿಯೆ. ಯಾವುದೇ ಒಂದು ಸಮಸ್ಯೆಯನ್ನ ಈ ಪ್ರಜಾಪ್ರಭುತ್ವ ದೇಶ ಇದರಲ್ಲಿ ನಾವು ಸಾಧಿಸಬೇಕು ಅಂತಂದ್ರೆ ಜನಬಲ ಮುಖ್ಯ. ಜನಬಲ ಇಲ್ಲ ಅಂತಂದ್ರೆ ಯಾರು ಏನೂ ಸಾಧಿಸಕ್ಕಾಗಲ್ಲ. ನಮ್ದು ಇನ್ನೊಂದೇನಂತಂದ್ರೆ ರಾಜಕೀಯ ಪಕ್ಷ ಅಲ್ಲ, ರಾಜಕೀಯ ಪಾರ್ಟಿಗಳು ಅಲ್ಲ, ಅದಕ್ಕೂ ನಮಗೂ ಸಂಬಂಧನೂ ಇಲ್ಲ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಎಲ್ಲಾ ಸವಲತ್ತುಗಳು ಆಗಿನ ಕಾಲದಲ್ಲೇ ಕೊಟ್ಟಿದ್ದಾರೆ, ಕೊಡಬೇಕು ಅಂತ. ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಜೀವಿಸುವ ಹಕ್ಕು ಕೊಟ್ಟಿದ್ದಾರೆ, ನ್ಯಾಯ ಕೇಳುವ ಹಕ್ಕು ಕೊಟ್ಟಿದ್ದಾರೆ. ಆದ್ರೆ ಆ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಅದನ್ನ ಪುಸ್ತಕ ರೂಪದಲ್ಲೇ ಇಟ್ಟಿದ್ದಾರೆ ನಮ್ಮ ಸರ್ಕಾರದವರು. ನಮ್ಗೆ ಹಕ್ಕು ಕೊಟ್ಟಿದ್ದಾರೆ ಅಂತ ಎಲ್ಲಿ ಹೋಗಿ ಕೇಳ್ತಾ ಇದ್ದೀವಿ ನಾವು? ಎಲ್ಲಿ ಕೇಳ್ತಾ ಇದ್ದೀವಿ? ಕೇಳಕ್ ಬಿಡ್ತಾ ಇದ್ದಾರಾ? ಇಲ್ಲ. ಯಾಕಂದ್ರೆ ಅವರು ಬರ್ದಿರ್ತಕ್ಕಂಥ ಸಂವಿಧಾನ ಒಂದು ಪಕ್ಕಕ್ಕೆ ಇಟ್ಟಿದ್ದಾರೆ, ಅದರ ರೂಪವಾಗಿ ಇವ್ರದೊಂದು ಸಪರೇಟ್ ಆಗಿ ತಗೊಂತಾ ಇದ್ದಾರೆ. ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಆಗಿ 2022 ನವೆಂಬರ್ ಅಲ್ಲಿ ಆಗಿರೋದು, ಇವ್ರಿಗೆ ಪೆನ್ಷನ್ ಕೊಡಿ ಅಂತ. 3 ವರ್ಷ ಮುಗೀತು, 4ನೇ ವರ್ಷ. ಎಲ್ಲಿ ಸಮಯ ಕೊಡ್ತಾ ಇದ್ದಾರೆ? ಯಾರು ಕೇಳ್ತಾ ಇದ್ದಾರೆ ಇದನ್ನ? ಮತ್ತೆ ಅದೇ ಸಂವಿಧಾನ ಮುಖಾಂತರ ಚುನಾಯಿತರಾಗಿರ್ತಕ್ಕಂಥ ನಮ್ಮ MP ಗಳಿದ್ದಾರೆ. MP ಗಳಿಗೂ ಸುಮಾರು 4 ಸಾರಿ 5 ಸಾರಿ ಎಲ್ಲಾ ವಿಭಾಗಗಳು, ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಯೊಬ್ಬರ ಕಡೆನೂ ಕೈ ಮುಗಿದು, ಸ್ವಾಮಿ ನಮ್ದು ಪರಿಸ್ಥಿತಿ ಈ ತರ ಇದೆ, ತಾವು ಸಂಸತ್ ಅಧಿವೇಶನದಲ್ಲಿ ಧ್ವನಿ ಎತ್ತಿ ನಮ್ಮ ಪರವಾಗಿ ಮಾತಾಡಿ, ಏನಾದ್ರೂ ಅಷ್ಟು ಕೊಡಿಸಿ. ನಾವು ಭಿಕ್ಷೆ ಬೇಡ್ದಂಗೆ ಆದ್ರೂ ನಾವು ಮನವಿ ಮಾಡ್ಕೊಂಡಿದೀವಿ. ಎಷ್ಟು ಜನ ಸ್ವಾಮಿ ಅಲ್ಲಿ ಸಂಸತ್ತಿನಲ್ಲಿ ಬಾಯ್ ಬಿಟ್ರು? 28 ಜನ ಇದ್ದಾರೆ. ನಮ್ಗೆ ಪಾರ್ಟಿಗಳು ಬೇಡ, ರೂಲಿಂಗ್ ಪಾರ್ಟಿನ ಅದೇ, ಅಪೋಸಿಷನ್ ಅದೇ ರೋಗ, ಅದೇ ಗೋಳೆ. ಯಾರು ಚಕಾರ ಎತ್ತಿಲ್ಲ, ಒಬ್ಬೊಬ್ರು ಬಿಟ್ರೆ. ಅಲ್ಲಿ 543 ಜನ ಸಂಸದರು ಇರೋದು. ಕನಿಷ್ಠ ಪಕ್ಷ ಒಂದು 100 ಜನ ಆದ್ರೂ ಏನೋ ದೇಶದಾದ್ಯಂತ ಈ ತರ ಇದಾರಪ್ಪ ಅವರು, EPS ಪಿಂಚಣಿದವರು, ಅವರು ನಮ್ಮ ಸರ್ಕಾರಕ್ಕೆ, ಭಾರತ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ಎಷ್ಟೋ ಸೇವೆ ಮಾಡಿದ್ದಾರೆ, ಅದರಿಂದ ಎಷ್ಟೋ ಉಪಯೋಗ ಆಗಿದೆ ನಮ್ಮ ದೇಶಕ್ಕೆ ಅಂತ ಅಂದ್ಬಿಟ್ಟು ಏನಾದ್ರೂ ಮಾತಾಡಿದ್ರೆ ಒಂದು 100 ಜನ ಏನಾದ್ರು ಕಣ್ ತೆಗಿತಿದ್ರೇನೋ ಅದಕ್ಕೆ ಸಂಬಂಧಿಸಿದವರು, ಕಾರ್ಮಿಕ ಮಂತ್ರಿಗಳಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಆದ್ರೆ ಯಾರು ಮಾತಾಡ್ತಾ ಇಲ್ವೇ? ಜಾಸ್ತಿ ಅಂದ್ರೆ 15ರಿಂದ 20 ಜನ ಅಷ್ಟೇ. ಅದು ಯಾಕೋ ಏನೋ, ಯಾಕಂದ್ರೆ ಇದರಿಂದ ಅವ್ರಿಗೆ ಏನೂ ಪ್ರಯೋಜನ ಇಲ್ಲ. ನಮಗೆ ಹೈಯರ್ ಪೆನ್ಷನ್, ಮಿನಿಮಮ್ ಪೆನ್ಷನ್ ಏನಾದ್ರು ಅಷ್ಟು ಜಾಸ್ತಿ ಕೊಡಿಸೋದ್ರಿಂದ ಅವ್ರಿಗೇನು ಲಾಭ ಇಲ್ಲ. ಏನ್ ಲಾಭ ಇದೆ? 5 ವರ್ಷಕ್ಕೊಂದ್ಸಾರಿ ಓಟ್ ಅವ್ರಿಗಾಗ್ತಾರೋ ಯಾರಿಗಾಗ್ತಾರೋ ಅನ್ನೋ ಉದ್ದೇಶ ಒಂದು. 60 ವರ್ಷ, 65 ವರ್ಷ, 70 ವರ್ಷ ಆಗಿದೆಯಲ್ಲ ಮುದುಕರು, ಇವ್ರು ಏನ್ ಮಾಡ್ತಾರೆ ಇವರು, ಎಲ್ಲಿವರು ಬರ್ತಾರೆ ಅಂತ ಅನ್ನೋದೊಂದು. ಅದಕ್ಕೆ ನಾನು ಹೇಳೋದು, ಅವರ ಒಂದು ಸ್ಥಿತಿ, ಇವರು ವಯಸ್ಸಾಗಿರೋರು ಮುದುಕರು, ನಾವು ಮುದುಕರಲ್ಲ, 60 ವರ್ಷ ಮೇಲ್ಪಟ್ಟ ಯುವ ಹೋರಾಟಗಾರರು ಅಂತ ತೋರಿಸ್ಬೇಕು ಅಂತಂದ್ರೆ ನಮ್ಮ ಪ್ರತಿಭಟನೆಗಳ ಮುಖಾಂತರನೇ ತೋರಿಸ್ಬೇಕು ಸ್ನೇಹಿತರೆ. ಎಲ್ಲಾರು ಒಗ್ಗಟ್ಟಾಗ್ಬೇಕು, ಎಲ್ಲಾರು ಒಂದಾಗ್ಬೇಕು. ಒಬ್ಬೊಬ್ರು ಒಂದೊಂದು ದಾರಿ ಹಿಡ್ಕೊಂಡು ಹೋಗ್ತಾ ಇದ್ರೆ, ಮೊದಲೇ ನಾವು 60 ವರ್ಷ ಮೇಲ್ಪಟ್ಟನವರು ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ತಾ ಇದ್ರೆ ಸರ್ಕಾರಕ್ಕೆ ಇದರಿಂದ ನಮ್ಮ ವೀಕ್ನೆಸ್ ತೋರ್ಸ್ಕೊಳಕಾಗುತ್ತೆ.